ಸರ್ ಅಲ್ಲ ಸರ್ ಅವ್ರಿಗೆ ಸರ್ ಇವತ್ತು ಧನ್ಯವಾದಗಳು ಸರ್. ನಾವು ಒಂದು ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಬಂದಿದ್ರಿ. ಈ ಕ್ಷೇತ್ರದಲ್ಲಿ ನಿಮ್ಮ ಧ್ವನಿ ಬೇಕೇ ಬೇಕು ಸರ್. ಯಾಕೆಂದರೆ ಇಂಥ ಪುಣ್ಯಕ್ಷೇತ್ರದಲ್ಲಿ ಕಾಲಜ್ಞಾನಿಗಳಿರುವಂಥ ಸ್ಥಳ ಇದು. ಇಂಥ ಜಾಗದಲ್ಲಿ ನಿಮ್ಮೊಂದು ಅವ್ರಿಗನ ತಿಳಿಯುವಂಥ ಒಂದು ಒಳ್ಳೆ ಹಾಡು ಸರ್. ಪ್ರಕೃತಿ ಬಗ್ಗೆ ಆಡಿ ಸರ್. ಪ್ರಕೃತಿ ಅಂದಾಗ ಒಂದು ಚಿಕ್ಕ ಉದಾಹರಣೆ ಅಂದರೆ ಕವಿಗೂ ಮತ್ತು ಪ್ರಕೃತಿಗೂ ಮ್ಯಾಚ್ ಆಗೋಂಗೆ, ಮತ್ತು ಮರಕ್ಕೂ ಮತ್ತು ಇದು ಒಂದು ಜೇನಿನ ಅದಕ್ಕೆ ಮ್ಯಾಚ್ ಆಗುವಂಥ ಈ ಒಂದು ಒಳ್ಳೆ ಹಾಡನ್ನ ದಯವಿಟ್ಟು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಸ್ಥಳದಲ್ಲಿ ಹಾಕುವಂತ ತಮ್ಮಲ್ಲಿ ಮನವಿ ಸರ್. ಸರ್, ಕವಿಕಂಡ ಅನ್ನೋ ಹಾಡು, ಅದು ಸುಂದರವಾಗಿರ್ತಕ್ಕಂಥ ಹಾಡು. ದಿಗುತಟದಲ್ಲಿ ತೆರೆಯುತ್ತಿತ್ತು ಹಗಲಿನ ನಕ್ಷಿ, ಮುಗಿಲ ಗರಿಯ ಕಾಯಿಸಿತ್ತು ಗಗನ ಪಕ್ಷಿ, ಪಚ್ಚೆಯಾಗಿ ಮೆರೆಯುತ್ತಿತ್ತು ಭುವಿಯ ಮಣ್ಣು ಎಂಬ ಹಾಡು. ಇದು ಕುವೆಂಪುರವರು, ರಾಷ್ಟ್ರಕವಿ ಕುವೆಂಪುರವರು ಬರೆದಿರ್ತಕ್ಕಂಥ ಹಾಡು. ಆ ಹಾಡು ಭಾಳ ಸುಂದರವಾಗಿರ್ತಕ್ಕಂಥ ಹಾಡು ಸರ್. ಈಗ ತಟದಲ್ಲಿ ತೆರೆಯುತ್ತಿತ್ತು ಹಗಲಿನ ನಕ್ಷಿ, ಮುಗಿಲ ಗರಿಯ ಕಾಯಿಸಿತ್ತು ಗಗನ ಪಕ್ಷಿ, ಪಚ್ಚೆಯಾಗಿ ಮೆರೆಯುತ್ತಿತ್ತು ಭುವಿಯ ಮಣ್ಣು, ಪಸುರು ಸಿರಿಯ ಮೇಯುತ್ತಿತ್ತು ಕವಿಯ ಕಣ್ಣು. ದಿಗುತಟದಲ್ಲಿ ತೆರೆಯುತ್ತಿತ್ತು ಹಗಲಿನ ನಕ್ಷಿ, ಮುಗಿಲ ಗರಿಯ ಕಾಯಿಸಿತ್ತು ಗಗನ ಪಕ್ಷಿ. ಆ ಆ ಆ ಜೇನುತುಪ್ಪದಲ್ಲಿ ತೊಯ್ದ ಹಣ್ಣಿನಂತೆ, ಹೊಸ ಚೆಲುವಿನ ಬಲೆಯ ನೇಯ್ದ ಹೆಣ್ಣಿನಂತೆ. ಜೇನುತುಪ್ಪದಲ್ಲಿ ತೊಯ್ದ ಹಣ್ಣಿನಂತೆ, ಹೊಸ ಚೆಲುವಿನ ಬಲೆಯ ನೇಯ್ದ ಹೆಣ್ಣಿನಂತೆ. ಕವಿಗೆ ತೋರಿಸಿತ್ತು ಸುಪ್ರಭಾತಂ, ಸವಿಗೆ ತೋರಿಸಿತ್ತು ಸುಪ್ರಭಾತಂ. ದಿಗುತಟದಲ್ಲಿ ತೆರೆಯುತ್ತಿತ್ತು ಹಗಲಿನ ನಕ್ಷಿ, ಮುಗಿಲ ಗರಿಯ ಕಾಯಿಸಿತ್ತು ಗಗನ ಪಕ್ಷಿ. ಆ ಆ ಆ ಓ ಏನು ಸರ್ ಇದು? ಸಾಕ್ಷಾತ್ ಸರಸ್ವತಿಯವರ ಮಗನಂಗೆ ಈ ಒಂದು ಹಾಡಿನ ಮೂಲಕ ಎಷ್ಟು ತುಂಬ ಚೆನ್ನಾಗಿದೆ. ಇಂಥ ಪುಣ್ಯಕ್ಷೇತ್ರದಲ್ಲಿ ಪರಮಾತ್ಮನೇ ಬಂದು ಹೋದಂಗಿತ್ತು ಸರ್ ಹಾಡಲ್ಲಿ. ತುಂಬ ನಿಮ್ಮಂಥ ಗಾಯಕರನ್ನ ಪ್ರತಿಯೊಬ್ಬರು ಕೂಡ ಸರ್, ಈ ಗೋಮಾತಾ ಸರ್ಕಲಲ್ಲಿ ಪ್ರತಿಯೊಬ್ಬರು ನಾವು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಅವ್ರನ್ನ ಕಲೆ ಅನ್ನೋದಿದೆ ನೋಡಿ, ಅದನ್ನು ನಾವೆಲ್ಲ ತಿಳಿಯುವಂಥದ್ದು ತುಂಬ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ಸದಾ ನೀವು ಕೈ ಜೋಡಿಸ್ಬೇಕು ಸರ್. ನಿಮ್ಮಂಥ ಒಂದು ಹಾಡುಗಳ ಮೂಲಕ ಜನಗಳಿಗೆ ಒಂದು ಮನಸ್ಸಿಗೆ ನೆಮ್ಮದಿ ಸಂತೋಷ ಸಿಗುವಂಥದ್ದು ಈ ಹಾಡಿನ ರೂಪದಲ್ಲಿದೆ. ಪ್ರಕೃತಿ ನಿಂಗೆ ಒನ್ನೆ ಮಾಡಿದ್ದೀರಾ ಸರ್. ಆ ಕವಿಗಳು ನೀವು ಕೂಡ. ಕವಿಗಳು ಮೊದಲಾದರೆ ಎರಡನೇವ್ರು ನೀವೇ ಸರ್. ತುಂಬ ಖುಷಿ ಆಯಿತು ಸರ್.